ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ. ವಯಸ್ಸು 33 ದಾಟಿದರೂ ಇನ್ನೂ ಕೂಡ ಒಂದು ಹುಡುಗಿ ಸಿಕ್ಕಿಲ್ಲ. ಮಗ ಮದುವೆ ಯಾವಾಗಪ್ಪ ಊಟ ಹಾಕಿಸ್ತೀಯಾ ಅಂತ ಕೇಳ್ತಾರೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಹುಡುಗಿನ ಭೂಮಿ ಮೇಲೆ ಹುಡ್ಕೋದು ಯಾಕಿಷ್ಟು ಕಷ್ಟ ಆಗ್ತಾ ಇದೆ? ಭಾರತದಲ್ಲಿ ಯುವಕರಲ್ಲಿ ಯಾಕೆ ಇನ್ನೂ ಮದುವೆ ಆಗಿಲ್ಲ ಎಂಬ ಕೊರತೆ ಕಾಡ್ತಾ ಇದೆ? ಇನ್ನೂ ಯಾಕೆ ಬ್ಯಾಚುಲರ್ ಆಗಿ ಉಳಿದಿದ್ದಾರೆ? 2016ರ ವರದಿಯ ಪ್ರಕಾರ 61% ಯುವಕರು ಇನ್ನೂ ಕೂಡ ಬ್ಯಾಚುಲರ್ ಆಗಿ ಉಳಿದಿದ್ದಾರೆ. ಅವ್ರಿಗಿನ್ನೂ ಮದುವೆ ಆಗಿಲ್ಲ. 2007ರಲ್ಲಿ 51% ಇತ್ತು. 2016ರಲ್ಲಿ 61%ಗೆ ಏರಿಕೆ ಆಗಿದೆ. ದಿನೇ ದಿನೇ ಈ ಅವಿವಾಹಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ದೇಶದಲ್ಲಿ ಯಾವ ರೀತಿ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆಯೋ ಅದೇ ರೀತಿ ಮದುವೆ ಆಗಿಲ್ಲ ಎನ್ನುವ ಅವಿವಾಹಿತರ ಒಂದು ಕಷ್ಟ ಕೂಡ ಕಾಡ್ತಾ ಇದೆ. ಹೌದು, ಯಾಕೆ ಇನ್ನು ಭಾರತದಲ್ಲಿ ಈ ಮದುವೆ ಆಗದಿರೋ ಸಂಖ್ಯೆ ಕಾಡ್ತಾ ಇದೆ? ಯುವಕರು ಯಾಕೆ ಸ್ಟಿಲ್ ಬ್ಯಾಚುಲರ್ ಆಗಿದ್ದಾರೆ? ಇದಕ್ಕೆ ಕಾರಣ ಏನು? ಇದರ ಪರಿಣಾಮ ಏನು ಅನ್ನೋದನ್ನ ಒಂದು ಚಿಕ್ಕ ಸ್ಟೋರಿ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಹಾಗಾಗಿ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ವಯಸ್ಸು ಮೀರುತ್ತಿದೆ, ಮದುವೆ ಆಗುತ್ತಿಲ್ಲ, ಪ್ಲೀಸ್ ಹೆಣ್ಣು ಕೊಡಿ. ನನ್ನ ಹತ್ರ ಹಣ ಇದೆ, ಆಸ್ತಿ ಇದ್ದರೆ ಎಲ್ಲ ಇದೆ, ಎಲ್ಲ ಕೂಡ ನಿಮ್ಮ ಮಗಳ ಹೆಸರಿಗೆ ಕೊಡ್ತೀನಿ ಅಂದರೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ. ವಿರಹದ ಬೆಂಕಿಯಲ್ಲಿ ಬೆಂದ ಗಂಡು ಜೀವಗಳು. ಭಾರತದಲ್ಲಿ ಯಾಕೆ ಈ ನಿರುದ್ಯೋಗದ ಸಮಸ್ಯೆಯ ರೀತಿ ಈ ಅವಿವಾಹಿತರ ಸಂಖ್ಯೆ ಕಾಡ್ತಾ ಇದೆ? ಇದಕ್ಕೊಂದು ಚಿಕ್ಕ ಸ್ಟೋರಿಯನ್ನು ನೋಡೋಣ. ಹೀಗೆ 2014ರ ಒಂದು ಘಟನೆಯನ್ನು ನೋಡೋಣ. 2014ರ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದ ರಾಜಕಾರಣಿಗಳು ಕ್ಯಾಂಪೇನ್ ಅನ್ನು ಶುರು ಮಾಡಿದಾಗ ಪ್ರದೀಪ್ ಸಿಂಗ್ ಎಂಬಾತ ಒಂದು ಬೇಡಿಕೆಯನ್ನ ಇಡ್ತಾನೆ. ಪ್ರದೀಪ್ ಸಿಂಗ್ ಎಂಬಾತ ಅವಿವಾಹಿತರ ಸಂಘದ ಮುಖ್ಯಸ್ಥ ಅಥವಾ ಲೀಡರ್ ಕೂಡ ಆಗಿರ್ತಾನೆ. ಈ ತಂಡದಲ್ಲಿ 100ಕ್ಕೂ ಅಧಿಕ ಜನ ಇರ್ತಾನೆ. ನಮಗೆ ಕನ್ಯರನ್ನ ಹುಡುಕೊಟ್ರೆ ನಾವು ನಿಮಗೆ ಓಟನ್ನ ಹಾಕಿ ಗೆಲ್ಲಿಸ್ತೀವಿ, ಓಟನ್ನ ಹಾಕ್ತೀವಿ ಅಂತ ಹೇಳ್ತಾನೆ. ನೋಡ್ಬೋದು ಭಾರತದಲ್ಲಿ ಯಾವ ರೀತಿ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ, ಅದೇ ರೀತಿ ಈ ಅವಿವಾಹಿತರ ಸಮಸ್ಯೆ ಕೂಡ ತಾಂಡವಾಡ್ತಾ ಇದೆ. ಹೀಗೆ 2007ರ ಅವಿವಾಹಿತರ ಸಂಖ್ಯೆಯ ಪರ್ಸೆಂಟೇಜ್ ಅನ್ನು ನೋಡಿದ್ರೆ 51% ಮಾತ್ರ ಇದೆ. ನಂತರ 2016ರ ಅವಿವಾಹಿತರ ಪರ್ಸೆಂಟೇಜ್ ಅನ್ನು ನೋಡಿದ್ರೆ 61% ಏರಿಕೆ ಆಗಿದೆ. ಅಂದರೆ 9 ವರ್ಷಗಳ ಬಳಿಕ 10% ಏರಿಕೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅಲ್ಲಿವರೆಗೆ ತಕ್ಕ ಕನ್ಯರು ಸಿಗೋದೇ ಇರೋದೇ ಮುಖ್ಯ ಕಾರಣ. ಹೌದು, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಹಿರಿಯರು ಹೇಳಿ ಬಂದ ಮಾತು. ಆದರೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುವ ಮದುವೆಗೆ ಭೂಮಿ ಮೇಲೆ ಕನ್ಯೆಯನ್ನು ಹುಡ್ಕೋದು ಭಾರಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಭಾರತೀಯ ಯುವಕರಿಗೆ ಯಾಕೆ ಮದುವೆ ಆಗ್ತಿಲ್ಲ? ಅವರಿಗೆ ಯಾಕೆ ಹೆಣ್ಣು ಸಿಗ್ತಾ ಇಲ್ಲ? 31, 33 ಆದರೂ ಇನ್ನೂ ಕೂಡ ಸ್ಟಿಲ್ ಬ್ಯಾಚುಲರ್ ಆಗಿರೋದು ಏಕೆ? ಇಲ್ಲಿ ನಿಜವಾದ ಸಮಸ್ಯೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮದುವೆ ಆಗದೇ ಇರೋದಕ್ಕೆ ತುಂಬ ಕಾರಣಗಳು, ಸಮಸ್ಯೆಗಳು ಇದ್ದಾವೆ. ಹಣದ ಕೊರತೆ ಅಂದರೆ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ ಇರೋದು, ಬ್ಯಾಕ್ಗ್ರೌಂಡ್ನಲ್ಲಿ ಏನೂ ಇಲ್ಲ, ಆಸ್ತಿ ಇಲ್ಲದೆ ಇರೋದು ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಮಲ್ಲೇಶ್ DP ಮಂಡ್ಯದವರು, ಇವರು ತಮ್ಮ ಸ್ವಂತ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಯಾವಾಗ ಪ್ರೀತಿಯಲ್ಲಿ ಬೀಳಬೇಕಿತ್ತೋ ಆಗ ಪ್ರೀತಿಯಲ್ಲಿ ಬೀಳಲಿಲ್ಲ. ಆ ಸಮಯದಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಹಣ ಗಳಿಸಲು ಬ್ಯುಸಿ ಆದೆ. ಈಗ ನನ್ನ ಬಳಿ ಎಲ್ಲವೂ ಇದೆ, ಆದರೆ ಮದುವೆ ಮಾಡಿಕೊಳ್ಳಲು ಹುಡುಗಿ ಸಿಗ್ತಾ ಇಲ್ಲ. ನನ್ನನ್ನು 30 ಹುಡುಗಿಯರು ರಿಜೆಕ್ಟ್ ಮಾಡಿದರು. ಈಗ ನನಗೆ 33 ವರ್ಷ, ಸ್ಟಿಲ್ ಬ್ಯಾಚುಲರ್ ಅಂತ ಹೇಳಿದ್ದಾರೆ. ಹೌದು, ನಾವು ಸಾಧಾರಣವಾಗಿ ಮದುವೆ ಅನ್ನೋದಕ್ಕೆ ಅಂದರೆ ಮದುವೆ ಆಗೋದಕ್ಕೆ ಹಣ, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಅಂದ್ಕೊಳ್ತೀವಿ. ಆದರೆ ಮಲ್ಲೇಶ್ ರವರ ಒಂದು ಮಾತನ್ನು ಕೇಳಿದರೆ ಎಲ್ಲವೂ ಉಲ್ಟಾ ಆಗಿದೆ. ಕೆಲವೊಂದು ಸಂಬಂಧಗಳು ಅಫಿಷಿಯಲ್ ಆಗಿ ನೋಡ್ತಾರೆ, ಗೌರ್ಮೆಂಟ್ ಜಾಬ್ ಅಥವಾ ಫಾರಿನಲ್ಲಿ ಸೆಟಲ್ ಆಗಿರಬೇಕು ಈ ರೀತಿ ಕೇಳ್ತಾರೆ. ಇನ್ನು ಕೆಲವರು ಮನೆ ಕಡೆ ಚೆನ್ನಾಗಿದ್ರೆ ಸಾಕು, ಜಮೀನು ಇರಬೇಕು. ಇನ್ನು ಕೆಲವರು ಒಳ್ಳೆ ಹುಡುಗ ಆಗಿರಬೇಕು, ಒಳ್ಳೆತನ ಇರಬೇಕು. ಈ ಎಲ್ಲ ಕಾರಣಗಳು 30%, 15%, 35%, 20%, ಒಂದೊಂದು ಕಾರಣಗಳು ಪರ್ಸೆಂಟೇಜ್ ರೀತಿ ಡಿವೈಡ್ ಆಗಿವೆ. ಇದು ಈ ಕ್ಷಣಕ್ಕೆ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಕಾಡುತ್ತಿರುವ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಚೀನಾದಲ್ಲೂ ಕಾಡ್ತಾ ಇದೆಯಂತೆ. ಇದರಿಂದ ಅದೆಷ್ಟೋ ಯುವಕರು ನೊಂದು ಬೆಂದು ಸುಸ್ತಾಗಿ ಹೋಗಿದ್ದಾರಂತೆ. ಒಂದು ಕಡೆ ಏರುತ್ತಿರುವ ವಯಸ್ಸು, ಮತ್ತೊಂದೆಡೆ ಯಾವಾಗಪ್ಪ ಮದುವೆ, ಊಟ ಹಾಕ್ಸಲ್ವಾ ಎನ್ನುವ ಸಮಾಜದ ವ್ಯಂಗ್ಯ ಮಾತುಗಳು ಯುವಕರನ್ನ ಕಿತ್ತು ತಿನ್ನುತ್ತಾ ಇದೆ. ಇನ್ನೊಂದೆಡೆ ಎಷ್ಟೋ ಪ್ರಪೋಸಲ್ ಕಳಿಸಿದ್ರು ಕೂಡ ಸೆಟ್ ಆಗದೆ ಇರುವ ಮದುವೆ. ಈ ಎಲ್ಲ ಸೇರಿ ನಮ್ಮ ಕರ್ನಾಟಕದ ಯುವಕರ ನಿದ್ದೆ ಹಾಳು ಮಾಡಿದೆ. ಮದುವೆ ಅನ್ನೋದು ಇದೊಂಥರ ಕಾಂಡ ಕೊರಕ ಕೀಟ ಇದ್ದ ಹಾಗೆ ಯುವಕರ ಮನಸ್ಸನ್ನ ಹಾಳು ಮಾಡಿದೆ. ನಮಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳೋಕ್ಕೂ ಆಗಲ್ಲ, ಒಳಗೆ ಇಟ್ಕೊಂಡು ಕೊರಗಕ್ಕೂ ಆಗಲ್ಲ. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ 30-33 ಆಸುಪಾಸಿನ ಯುವಕರನ್ನ ವಿಚಾರಿಸಿದ್ರೆ
ಇದೇ ಕತೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ರೈತರೇನು ಮನುಷ್ಯರಲ್ವಾ? ಗೌರ್ಮೆಂಟ್ ಜಾಬ್ನಲ್ಲಿ ಇರುವವರಿಗಿಂತ ಚೆನ್ನಾಗಿ ದುಡಿದು ಸಂಪಾದನೆ ಮಾಡ್ತಾ ಇದ್ದಾರೆ, ಆದರೂ ಹೆಣ್ಣು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣವೇನು ಅಂತ ನೋಡೋದಾದರೆ 3 ರೀತಿಯ ಕಾರಣಗಳು ಇದೆ. ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಪುರುಷರಿಗೆ ತಕ್ಕ ಸಂಖ್ಯೆಯಲ್ಲಿ ಕನ್ಯರು ಅಥವಾ ಹೆಣ್ಣುಗಳು ಇಲ್ಲದೆ ಇರೋದು. ಇದು ಇಲ್ಲಿರುವಂಥ ಲಿಂಗ ಅನುಪಾತ ಹಾಗೂ ವ್ಯತಿರಿಕ್ತ ಸೆಕ್ಸ್ ರೇಷಿಯೋದ ಬಗ್ಗೆ ತಿಳಿಸುತ್ತೆ. ಅಂದರೆ ಪುರುಷರಿಗೆ ಸರಿ ಹೊಂದುವ ಸಂಖ್ಯೆಯಲ್ಲಿ ಹುಡುಗಿಯರು ಇಲ್ಲ ಅಂತ. ಭಾರತದಲ್ಲಿ 1,000 ಪುರುಷರಿಗೆ ಸರಾಸರಿ 925 ಹೆಣ್ಣು ಮಕ್ಕಳು ಜನಿಸ್ತಾರೆ. ಅಂದರೆ ಇಲ್ಲಿ 75 ಜನ ಯುವಕರಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅಥವಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಯಾಕೆ ಆಗುತ್ತಿದೆ ಅಂತ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಇದು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಜಾರಿಯಲ್ಲಿದೆ. 2013-2017 ನಡುವೆ ಭಾರತದಲ್ಲಿ ಲೀಗಲ್ ಆಗಿ ಜನಿಸಬೇಕಾಗಿದ್ದ 4,60,000 ಹೆಣ್ಣು ಮಕ್ಕಳು ಹುಟ್ಟುವ ಮುಂಚೆನೆ ಈ ಭ್ರೂಣ ಹತ್ಯೆಗೆ ಬಲಿಯಾಗ್ತವೆ ಅಂತ ಒಂದು ಸರ್ವೆ ಡಾಟಾ ತಿಳಿಸುತ್ತೆ. ಕೇವಲ 4 ವರ್ಷದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಭ್ರೂಣ ಹತ್ಯೆಗಳು ಜರುಗ್ತಾ ಇದ್ದಾವೆ. ಅಂದರೆ ಇನ್ನು ಇದುವರೆಗೂ ನೋಡಿದರೆ ಎಷ್ಟು ಹೆಣ್ಣು ಜೀವಗಳು ಈ ಭ್ರೂಣ ಹತ್ಯೆ ಹೆಸರಿನಲ್ಲಿ ಬಲಿಯಾಗಿದ್ದಾವೆ ಎಂದು ಊಹಿಸಿ ನೋಡಬಹುದು. ಇದೆಲ್ಲ ನಮ್ಮಲ್ಲಿ ಯಾಕೆ ನಡೀತಾ ಇದ್ದಾವೆ ಅಂದರೆ ವಂಶ ಬೆಳಗಲು ಮಗ ಬೇಕು, ಹೆಣ್ಣು ಹುಟ್ಟಿದರೆ ಸಂಪಾದಿಸಿ ಆಸ್ತಿ ಎಲ್ಲ ಅಳಿಯನೇ ತಿಂತಾನೆ ಅಂತ. ಲಿಂಗ ಅಸಮಾನತೆ, ಹೆಣ್ಣು ಕೀಳು ಗಂಡು ಶ್ರೇಷ್ಠ ಎನ್ನುವ ಅವೈಜ್ಞಾನಿಕ ಅಸಮಾನತೆ ಕಾರಣವಾಗಿದೆ. ಹೆಣ್ಣು ಕೀಳು ಅಂದರೆ ಆಕೆಗಾಗಿ ಮೊದಲೇ ಹೇಳಿದ ಹಾಗೆ ಜೀವನ ಪೂರ್ತಿ ಆಕೆಗೆ ಖರ್ಚು ಮಾಡಬೇಕು, ಆಕೆಯಿಂದ ಯಾವುದೇ ರಿಟರ್ನ್ಸ್ ಇಲ್ಲ, ಆಕೆಗೆ ಏನಾದರೂ ಸಮಸ್ಯೆ ಆದಲ್ಲಿ ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತೆ, ಹಾಗೆ ಮದುವೆ ಸಮಯದಲ್ಲಿ ನಾವೇ ವರದಕ್ಷಿಣೆ ಕೊಟ್ಟು ಆಕೆಯನ್ನು ಮದುವೆ ಮಾಡಬೇಕು, ಇಷ್ಟೆಲ್ಲ ರಿಸ್ಕ್ ಇರುತ್ತೆ. ಆದರೆ ಗಂಡು ಮಗು ಆದರೆ ಇಷ್ಟೆಲ್ಲ ರಿಸ್ಕ್ ಇಲ್ಲವೇ ಇಲ್ಲ. ಗಂಡು ಎನ್ನುವುದು ಒಂದು ಅಸೆಟ್ ಇದ್ದ ಹಾಗೆ, ಅವನಿಂದ ಮನೆಗೆ ಆದಾಯ ಬರುತ್ತೆ, ಮದುವೆ ಸಮಯದಲ್ಲಿ ವರದಕ್ಷಿಣೆ ರಿಕವರಿ ಮಾಡಿಕೊಳ್ಳಬಹುದು, ಆತನಿಂದ ಉಪಯೋಗವಿದೆ ಎಂದು ಇವತ್ತಿಗೂ ನಮ್ಮಲ್ಲಿ ಗಂಡು ಮಕ್ಕಳು ಅಂದರೆ ವಿಶೇಷ ಸ್ಥಾನಮಾನ ಇದೆ. ಹಾಗಾಗಿ ಇದರಿಂದ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತೆ. ಇದರಿಂದ ಗಂಡೇ ಬೇಕು ಎನ್ನುವ ಪೋಷಕರ ಮಕ್ಕಳು ಬೆಳೆದು ನಿಂತಾಗ ಹೆಣ್ಣು ಹುಡುಗಿಯರು ಸಿಗ್ತಾ ಇಲ್ಲ. ಈಗಂತೂ ಹುಡುಗಿಯರಿಗೆ ಲಾಭವೂ ಕೂಡ ಇದೆ, ನಷ್ಟವೂ ಕೂಡ ಇದೆ. ಉದಾಹರಣೆ ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಗಂಡು ಕನ್ನಡಕ ಧರಿಸ್ತಾನೆ ಎನ್ನುವ ಕಾರಣಕ್ಕೆ ಆಕೆ ಆ ಹುಡುಗನನ್ನು ರಿಜೆಕ್ಟ್ ಮಾಡಿದ್ಲು. ಇನ್ನೊಂದೆಡೆ ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂತ ಹಾಗೆ ಅನೇಕ ಕಾರಣಗಳು ಹುಡುಗರು ಹುಡುಗಿಯರಿಂದ ಎದುರಿಸ್ತಾ ಇದ್ದಾರೆ. ತಮಿಳುನಾಡಿನ ಬ್ರಾಹ್ಮಣ ಸಮುದಾಯದಲ್ಲಿ ಕನ್ಯೆಯರು ಆ ಯುವಕರಿಗೆ ಸಿಗದೇ ಇರೋದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇದರಿಂದ ತಮಿಳುನಾಡಿನ ಬ್ರಾಹ್ಮಣ ಸಮುದಾಯದ ಯುವಕರು ಉತ್ತರ ಪ್ರದೇಶದವರೆಗೂ ಅರಸಿ ಬರ್ತಾರೆ. ಅಲ್ಲಿ ತಮಿಳುನಾಡಿನ ಬ್ರಾಹ್ಮಣ 10 ಜನ ಯುವಕರಿಗೆ 6 ಜನ ಬ್ರಾಹ್ಮಣ ಸಮುದಾಯದ ಕನ್ಯೆಯರು ಸಿಗ್ತಾರೆ. ಮಿಕ್ಕ 4 ಜನ ಯುವಕರು ಕನ್ಯೆಯರು ಸಿಗದೆ ಹೊರ ರಾಜ್ಯವನ್ನು ಅವಲಂಬಿಸಿದ್ದಾರೆ. ಹಾಗಾಗಿ ಇವರು ಬ್ರೋಕರ್ ಅಥವಾ ಏಜೆಂಟ್ ಸಹಾಯ ಪಡೆದು ಲಕ್ನೋ, ಡೆಲ್ಲಿ, ಪಾಟ್ನಾ ಮುಂತಾದ ಕಡೆ ಮದುವೆಗಾಗಿ ಕನ್ಯೆಯರನ್ನ ಹುಡುಕ್ತಾರೆ. ಇದಿಷ್ಟು ಲಿಂಗ ಅಸಮಾನತೆ ಹಾಗೂ ಪ್ರಬಲ ಜಾತೀಯತೆಯಿಂದುಂಟಾದ ಸಮಸ್ಯೆ. ಆದರೆ ಇನ್ನೊಂದು ಮುಖ್ಯ ಕಾರಣ ಇದೆ. ಹೆಣ್ಣಿನ ಕುಟುಂಬದವರು ಸರ್ಕಾರಿ ಕೆಲಸದಲ್ಲಿ ಇರುವ ಹುಡುಗ ಬೇಕು ಅಂತ. ಹಾಗಾಗಿ ಹೆಣ್ಣಿನ ಮನೆಯವರ ಈ ಮನಸ್ಥಿತಿಯಿಂದ ಅನೇಕ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೇ ಇರಲು ಕಾರಣವಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಸರ್ಕಾರಿ ಕೆಲಸ ಇಲ್ಲ ಅಂತ ಹುಡುಗಿಯರು ಸಾವಿರಾರು ಯುವಕರನ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ಸಮಸ್ಯೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಡೆ ಇದೆ. ಈಗ ಹೆಣ್ಣು ಮಕ್ಕಳು ಕೂಡ ಸರ್ಕಾರಿ ಕೆಲಸದಲ್ಲಿ ಇರುವ ಹುಡುಗ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಯಾರು ಕೂಡ ಹುಡುಗನ ಒಳ್ಳೆಯ ಗುಣಗಳನ್ನು ನೋಡ್ತಾ ಇಲ್ಲ. ಅವನು ಕಪ್ಪು ಬಣ್ಣದಲ್ಲಿ ಇದ್ರೂ ಹೇಗೆ ಇದ್ರೂ ಒಟ್ಟಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರಬೇಕು ಅಂತ ನೋಡ್ತಾರೆ. ಹಾಗೆ ರೈತಾಪಿ ಕುಟುಂಬಕ್ಕೆ ಯಾರು ಕೂಡ ಹೆಣ್ಣನ್ನು ಕೊಡಲು ಇಚ್ಛಿಸುತ್ತಿಲ್ಲ. ಕಾರಣ ಕೃಷಿಗಾಗಿ ಮನೆಯವರು ಆಳಿನ ಚಾಕರಿ ಮಾಡಬೇಕು, ಹಾಗೆ ಕೃಷಿಗಾಗಿ ಲಕ್ಷ ಲಕ್ಷ ಹಣ ಸುರಿತಾರೆ. ಆದರೆ ಅದು ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟ್ ಸಿಗದೇ ಇದ್ದರೆ, ಹಾಗೆ ಅತಿವೃಷ್ಟಿಯಿಂದಾಗಿ ಆ ಬೆಳೆ ಹಾಳಾದರೆ ಜೀವನ ಸಾಲ ಸೋಲವಾಗಿ ಬೀದಿಗೆ ಬರುತ್ತೆ. ಹಾಗಾಗಿ ಇಂಥ ಕಷ್ಟಗಳನ್ನು ನಾವು ಅನುಭವಿಸಿದ್ದು ಸಾಕು, ನಮ್ಮ ಮಕ್ಕಳು ಅನುಭವಿಸಬಾರದು ಅಂತ ರೈತಾಪಿ ವರ್ಗಕ್ಕೆ ಹೆಣ್ಣು ಕೊಡಲು ಹಿಂಜರಿಯುತ್ತಾರೆ. ಹೆಣ್ಣು ಮಕ್ಕಳ ತಂದೆ ತಾಯಿಗಳು ತಮ್ಮ ಮಗಳು ಸರ್ಕಾರಿ ಕೆಲಸದಲ್ಲಿರುವವನನ್ನು ಕೈ ಹಿಡಿದು ಸೇಫ್ ಆಗಿ ಇರಲಿ ಎನ್ನುವ ಉದ್ದೇಶ. ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ವಿಷಯ ಏನು ಅಂದರೆ, ರೀಲ್ಸ್ನಲ್ಲಿ ಹುಡುಗಿ ಬೆಳ್ಳಗೆ ಇರ್ತಾಳೆ, ಹುಡುಗ ವಯಸ್ಸಾಗಿರುತ್ತೆ ಕಪ್ಪಗೆ ಇರ್ತಾನೆ. ಇಂಥ ವಿಡಿಯೋಗಳನ್ನು ನೋಡಿದ ನಮ್ಮ ಯುವಕರು ಬೇಸತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಗೌರ್ಮೆಂಟ್ ಜಾಬ್ ಎಫೆಕ್ಟ್, ದೇವರೇ ನೀನೇ ಕರ್ಕೋತೀಯಾ, ಇಲ್ಲ ನಾನೇ ಬರಲ್ಲ, ಈ ರೀತಿಯ ಕಾಮೆಂಟ್ಗಳು ಹಾಕ್ತಾರೆ. ಯಾಕಂದರೆ ಸುಂದರವಾದ ಹುಡುಗಿಯರು ಅಂಕಲ್ ಅಥವಾ ಗೌರ್ಮೆಂಟ್ ಜಾಬ್ ಹಿಂದೆ ಹೋಗಿದ್ದಾರೆ. ಇನ್ನು ಮೂರನೇ ಕಾರಣ ನೋಡೋದಾದರೆ ಗೋಲ್. ಇದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಕಾರಣ ನಮ್ಮ ಯುವಕರಲ್ಲಿ ಮದುವೆಗೆ ನೋ ಅಂತಾರೆ. ಯಾಕಂದರೆ ಒಂದು ನಿರ್ದಿಷ್ಟ ಗೋಲನ್ನು ಇಟ್ಕೊಂಡಿರ್ತಾರೆ. ಹಣ, ಆಸ್ತಿ,
ಹಾಗೆ ಸ್ಟೇಟಸ್ ಸಂಪಾದನೆ ಮಾಡಿದ ನಂತರ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಇನ್ನು ಅನೇಕ ಯುವಕರು ಮದುವೆ ಆಗದೆ ಇರೋದಕ್ಕೆ ಕೊಡುವಂತ ಬಹುದೊಡ್ಡ ಕಾರಣ ಫೈನಾನ್ಸ್, ಹಣ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಈ ಕಾರಣಕ್ಕೆ ಯುವಕರು ಮದುವೆ ಆಗೋಕೆ ಹಿಂಜರಿತಾರೆ. ಯಾಕಂದ್ರೆ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಮಿಡ್ಲ್ ಕ್ಲಾಸ್ ಲೈಫ್ನಲ್ಲಿ ಸೆಟಲ್ ಆಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಯಾಕಂದರೆ ಅವರು ಮೊದಲು ಹಣ ಸಂಪಾದನೆ ಮಾಡಬೇಕು ಎನ್ನುವ ಹಠ, ಹಾಗೆ ಬದುಕು ಕಟ್ಟಿಕೊಳ್ಳಬೇಕೆನ್ನುವ ಹಠ, ಹಾಗೆ ಹಣ ಸಂಪಾದನೆ ಮಾಡುತ್ತಾ ಇನ್ನೇನು ಲೈಫ್ ಸೆಟಲ್ ಆಗುತ್ತೆ, ಮದುವೆ ಆಗಿ ಸೆಟಲ್ ಮಾಡ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಕಮಿಟ್ಮೆಂಟ್ಸ್ ಅಡ್ಡ ಬರುತ್ತೆ. ಈ ಕಮಿಟ್ಮೆಂಟ್ಸ್ ಇವರ ಜೀವನವನ್ನು ಹಾಳು ಮಾಡುತ್ತೆ. ಕಮಿಟ್ಮೆಂಟ್ಸ್ಗೆ ಅಡಿಕ್ಟ್ ಆದರೆ ಇಂಥ ಸಮಯದಲ್ಲಿ ನಾವು ಮದುವೆ ಆಗಿ ಹೆಂಡತಿ ಮಕ್ಕಳನ್ನು ಹೇಗೆ ಸಾಕೋದು, ತುಂಬ ಕಷ್ಟ ಅಂತ ಹೆದರುತ್ತಾರೆ. ಇದೇ ಮಿಡ್ಲ್ ಕ್ಲಾಸ್ ಯುವಕರಲ್ಲಿ ಇರುವಂಥ ದೊಡ್ಡ ಭಯ, ಆತಂಕ. ಇನ್ನು ಮದುವೆ ಆಗದೇ ಇದ್ದರೆ ಸಮಾಜಕ್ಕೆ ಏನು ಸಮಸ್ಯೆ ಅಂತ ಕೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ ನೋಡಿ. ಮಹಾರಾಷ್ಟ್ರದಲ್ಲಿನ 50 ಜನ ಯುವಕರು ಮದುವೆ ಗೆಟಪ್ ಹಾಕೊಂಡು ಕುದುರೆ ಮೇಲೆ ಮಾರ್ಚ್ ಹೋಗ್ತಾರೆ. ಮಾರ್ಚ್ ಹೋಗಿದ್ದೆ ಉನ್ನತ ಅಧಿಕಾರಿಗಳ ಕಚೇರಿಗೆ. ಅಲ್ಲಿ ನಮಗೆ ಕನ್ಯೆಯರನ್ನ ಹುಡುಕಿ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ನೋಡ್ಬೋದು, ಮದುವೆ ಆಗದೇ ಇದ್ದರೆ ಬಹಿರಂಗವಾಗಿ ಬೇಡ ಅಂದರೂ ಕೂಡ ಆಂತರಿಕವಾಗಿ ಮಾನಸಿಕ ಖಿನ್ನತೆ, ಸಮಾಜದಲ್ಲಿನ ಅಕ್ಕಪಕ್ಕದ ಜನರ ವ್ಯಂಗ್ಯ ಮಾತುಗಳು ಮನಸ್ಸನ್ನು ಘಾಸಿ ಮಾಡುತ್ತದೆ. ಇದಕ್ಕೆಲ್ಲ ಕಾರಣ ಸೊಸೈಟಿಯ ಅನೇಕ ಮೂಢನಂಬಿಕೆಗಳು, ಜಾತಿ ಮನಸ್ಥಿತಿಗಳು, ಅಪ್ರತಿಷ್ಠೆಯ ಮನೋಭಾವದಿಂದ ಯುವಕರು ಕನ್ಯೆಯರು ಸಿಗದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಕೆಲ ಯುವಕರು ಹೆಣ್ಣು ಸಿಗದೆ ಬೇಸತ್ತು ತಮ್ಮ ಪ್ರತಿಷ್ಠೆ, ಗೌರವ ಎಲ್ಲವನ್ನ ಪಕ್ಕಕ್ಕೆ ಇಟ್ಟು ಮದುವೆ ಆಗಲೇಬೇಕು ಎನ್ನುವ ಕಾರಣಕ್ಕೆ ಲವ್ ಮಾಡಿ ಹೇಗೋ ಕಷ್ಟನೋ ಸುಖನೋ ಮದುವೆ ಆಗ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಮದುವೆ ಆಗದೆ ಇನ್ನೂ ಕೂಡ ಯುವಕರು ಯಾಕೆ ಸ್ಟಿಲ್ ಬ್ಯಾಚುಲರ್ ಆಗಿ ಇದ್ದಾರೆ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವಿನ್ನೂ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.